ಕಸ್ತೂರಿ ಶಂಕರ್. ಜನನ ನವೆಂಬರ್ 1, 1950. ಸ್ಥಳ ಮೈಸೂರು. ತಂದೆ ತಾಯಿ ಜಿ.ಸಿ. ಶಂಕರಪ್ಪ ಮತ್ತು ಗಿರಿಜಾ. ಪತಿ ಶಂಕರ್. ಕಾರ್ಯಕ್ಷೇತ್ರ ಸಂಗೀತ. ಕನ್ನಡದ ಪ್ರಮುಖ ಗಾಯಕಿಯರಲ್ಲಿ ಒಬ್ಬರು ಕಸ್ತೂರಿ ಶಂಕರ್. ಕನ್ನಡ ನೆಲದ ಪ್ರತಿಭೆಗಳಾದ ಬಿ.ಕೆ. ಸುಮಿತ್ರಾ, ಬೆಂಗಳೂರು ಲತಾ ನಂತರ ಬಂದ ಕನ್ನಡದ ಗಾಯಕಿ ಕಸ್ತೂರಿ ಶಂಕರ್. ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟು ರಂಗಾದ ರಂಗೇಗೌಡ ಮೆರೆದಿದ್ದ. ಈ ಹಾಡಿನ ಮೋದ, ಅದರ ಮಾಧುರ್ಯ, ಆ ಹಾಡಿಗಿದ್ದ ಕಂಪು ಅನನ್ಯ ಖುಷಿ ನೀಡುವಂತಹದು. ಇಂತಹ ಸಿರಿಕಂಠದ ಮಧುರ ಗಾಯಕಿ ಶ್ರೀಮತಿ ಕಸ್ತೂರಿ ಶಂಕರ್. ಬಾಲ್ಯ ಮತ್ತು ಶಿಕ್ಷಣ. ಮೂಲತಃ ಮೈಸೂರಿನವರು, ಸಂಪ್ರದಾಯಸ್ಥ ಮನೆತನದವರು. ಇವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಉತ್ತಮ ಬರಹಗಾರರೂ ಆಗಿದ್ದರು. ಗಾಂಧೀಜಿಯವರ ಅಪ್ಪಟ ಅಭಿಮಾನಿಯಾಗಿದ್ದ ಕಸ್ತೂರಿ ಶಂಕರ್ ಅವರ ತಂದೆ ಕಸ್ತೂರಿಬಾ ಅವರ ನೆನಪಿಗಾಗಿ ಮಗಳಿಗೆ ಕಸ್ತೂರಿ ಅಂತಲೇ ನಾಮಕರಣ ಮಾಡಿದರು. ಆಗೆಲ್ಲ ತಂದೆಯವರೇ ಬರೆದ ದೇಶಭಕ್ತಿ ಗೀತೆಗಳನ್ನು, ರೇಡಿಯೋದಲ್ಲಿ ಮೊಳಗುತ್ತಿದ್ದಂತಹ ಚಿತ್ರಗೀತೆಗಳನ್ನು ಯಥಾಪ್ರಕಾರ ಹಾಡುತ್ತಿದ್ದರು. ಬಾಲ್ಯದಲ್ಲಿ ದಾಸರ ಕೀರ್ತನೆಗಳನ್ನು ಸ್ಪಷ್ಟವಾಗಿ ಬಾಯ್ತುಂಬ ಮಧುರವಾಗಿ ಹಾಡುತ್ತಿದ್ದರು. ಅದೊಮ್ಮೆ ಮದುವೆ ಮನೆಯಲ್ಲಿ ತನ್ಮಯವಾಗಿ ಹಾಡುವುದನ್ನ ಕೇಳಿದ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಬೆಟ್ಟದ ಗೌರಿ ಸಿನಿಮಾದಲ್ಲಿ ಹಾಡುವುದಕ್ಕೆ ಕಸ್ತೂರಿ ಶಂಕರ್ ಅವರಿಗೆ ಅವಕಾಶ ನೀಡಿದರು. ಅದೇ ವೇಳೆಗೆ ಇವರ ಮಧುರ ಕಂಠಕ್ಕೆ ಮರುಳಾದ ಶಂಕರ್ ಅವರು ಇವರನ್ನು ಮೆಚ್ಚಿ ಮದುವೆಯಾದರು. ರಾಷ್ಟ್ರಕವಿ ಡಾ ಜಿ.ಎಸ್. ಶಿವರುದ್ರಪ್ಪ ವಿರಚಿತ ಕವಿತೆಯ ಸಾಲುಗಳು ಕಸ್ತೂರಿ ಶಂಕರ್ ಅವರ ಮಧುರ ಧ್ವನಿಯಲ್ಲಿ ಬಾನಿನಿಂದ ಉದುರುವ ಹನಿಗಳಂತೆ ಭಾಸವಾಗುತ್ತವೆ. ಆವಾಹನೆ ಎಂಬ ಸುಂದರ ಕವಿತೆಯ ಸಾಲುಗಳನ್ನು ಕಸ್ತೂರಿ ಶಂಕರ್ ಅವರು ಹಾಡುವಾಗ ತಮ್ಮ ಭಾವನೆಗಳನ್ನು ಪದಪುಂಜದಲ್ಲಿ ತುಂಬಿ ರಸವನ್ನು ಹರಿಸುತ್ತಾ ಸಾಗುತ್ತಾರೆ. ಸಾಧನೆ. ಸುಗಮ ಸಂಗೀತದಲ್ಲೊಂದು ಕ್ರಾಂತಿ ಎಂಬಂತೆ ಮೈಸೂರು ಅನಂತಸ್ವಾಮಿಯವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದ ಕಾವ್ಯ ಮಾಂತ್ರಿಕರಾದ ದ.ರಾ. ಬೇಂದ್ರೆಯವರ ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಈ ಗೀತೆಗೆ ಧ್ವನಿಯಾದವರು ಕಸ್ತೂರಿ ಶಂಕರ್. ನವೋದಯದ ಕಿರಣ ಲೀಲೆ, ಬಂದ ಚೈತ್ರದ ಹಾದಿ ತೆರೆದಿದೆ ಮುಂತಾದ ಸುಮಧುರ ಗೀತೆಗಳು ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಬಹುಪ್ರಖ್ಯಾತಗೊಂಡವು. ಇವರಿಗೆ ಕನ್ನಡದ ಸುಗಮ ಸಂಗೀತದ ಬಗ್ಗೆ ಕಾಳಿಂಗರಾಯರ ಗೀತೆಗಳು ಆಶಯ ಹುಟ್ಟಿಸಿದರೆ, ಸ್ವಯಂ ಅನಂತಸ್ವಾಮಿಯವರು ಕಸ್ತೂರಿ ಶಂಕರ್ ಅವರಿಗೆ ಕನ್ನಡದಲ್ಲಿ ಸುಗಮ ಸಂಗೀತ ಹಾಡಲು ಪ್ರೇರಣೆಯಾದರು. ಸುಗಮ ಸಂಗೀತದ ಇಂಪು ಇವರ ಗಾಯನದಲ್ಲಿ ಕಾವ್ಯ ಕಸ್ತೂರಿಯಾಗಿ ಕಣ್ತುಂಬುತ್ತದೆ. ಸಿನಿಮಾಕ್ಕಾಗಿ ಕಸ್ತೂರಿಯವರು ಹಾಡಿದ್ದು ತೀರಾ ಕಡಿಮೆ. ಆದರೆ ಹಾಡಿದ್ದೆಲ್ಲ ಸೂಪರ್ ಹಿಟ್ ಹಾಡುಗಳೇ. ಅಂದಿನ ದಿನಗಳಲ್ಲಿ ಸುಶೀಲಾ, ಜಾನಕಿ, ವಾಣಿ ಜಯರಾಮ್ ಹಿನ್ನೆಲೆ ಗಾಯನದಲ್ಲಿ ವಿರಾಜಮಾನರಾಗಿದ್ದ ಕಾಲ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರು ಕಸ್ತೂರಿ ಶಂಕರ್ ಅವರನ್ನು ಬೆಟ್ಟದ ಗೌರಿ ಚಿತ್ರಕ್ಕಾಗಿ ಹಾಡಿಸಿದರು. ಆದರೆ ಆ ಚಿತ್ರ ಬಿಡುಗಡೆಯಾಗಲಿಲ್ಲ. ಭಾಗ್ಯಜ್ಯೋತಿ ಚಿತ್ರದ ಗುಡಿ ಸೇರದ ಮುಡಿಯೇರದ ಕಡೆಗಾಣಿಸೋ ಹೂವಲ್ಲ ಈ ಗೀತೆ ಕಸ್ತೂರಿ ಶಂಕರ್ ಅವರನ್ನು ಮನೆ ಮನೆಗೂ ತಲುಪಿಸಿತ್ತು. ಇನ್ನು ಬಿಳಿ ಹೆಂಡ್ತಿ ಚಿತ್ರದ ಯಾವ ತಾಯಿಯು ಹಡೆದ ಮಗಳಾದರೇನು, ಓ ದ್ಯಾವ್ರೆ, ಡಾ. ರಾಜ್ಕುಮಾರ್ ಅವರ ಜೊತೆ ಹಾಡಿದ ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಶ್ರೀರಾಮ ಬಂದವನೇ ಮುಂತಾದ ಗೀತೆಗಳು
ಇಂದಿಗೂ ಅವಿಸ್ಮರಣೀಯ ಗೀತೆಗಳಾಗಿ ಪ್ರಸಿದ್ಧಿ ಪಡೆದಿವೆ. ಕಸ್ತೂರಿ ಶಂಕರ್ ಕೇವಲ ಚಿತ್ರರಂಗದ ಏಕತಾನತೆಗೆ ಸೀಮಿತವಾಗಿರದೆ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆಗಳ ವೈವಿಧ್ಯತೆಯ ಹಾದಿಯಲ್ಲಿ ಸಾಗುತ್ತಾ ಬಂದವರು. ನವೋದಯ, ನಾಕುತಂತಿ, ಗೀತಮಾಧುರಿ, ಕಾವ್ಯ ಕಸ್ತೂರಿ, ದೀಪಿಕಾ, ಕೆಂದಾವರೆ, ಸೌಗಂಧ ಮೊದಲಾದ ಧ್ವನಿ ಸುರುಳಿಗಳು ಜನಪ್ರಿಯವಾಗಿವೆ. ಹೀಗೆ ಹಾಡಿನ ಹಿಂದೆಯೇ ನಡೆದು ಹೋದರೆ 5,000ಕ್ಕೂ ಮಿಕ್ಕ ಹಾಡುಗಳ ದೊಡ್ಡ ಅಂಗಳವೇ ನಮ್ಮೆದುರು ನಿಲ್ಲುತ್ತದೆ. ಗೆಳತಿಯಂತೆ ಒಪ್ಪಿಸಿಕೊಳ್ಳುತ್ತದೆ, ಗೆಳೆಯನಂತೆ ಕೈ ಹಿಡಿಯುತ್ತದೆ, ಅಮ್ಮನಾಗಿ ಮೈದಡವಿದರೆ ಹಿಂದಿಯನ್ನೂ ಒಳಗೊಂಡಂತೆ 8 ಭಾಷೆಗಳಲ್ಲಿ ಗೀತೆಗಳನ್ನು ಇವರು ಹಾಡಿದ್ದಾರೆ. ರಾಜ್ಯ ಸರ್ಕಾರದ ಗೌರವವೂ ಸೇರಿದಂತೆ ಅನೇಕ ಗೌರವ ಸನ್ಮಾನಗಳು ಕಸ್ತೂರಿ ಶಂಕರ್ ಅವರನ್ನು ಅರಸಿ ಬಂದಿವೆ. ಪ್ರಶಸ್ತಿಗಳು. ಕಸ್ತೂರಿ ಶಂಕರ್ ಅವರು ಸಂಗೀತಕ್ಕೆ ನೀಡಿದ ಕೊಡುಗೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಬಿಬಿಎಂಪಿಯಿಂದ ಕೆಂಪೇಗೌಡ ಪ್ರಶಸ್ತಿ, ಬಸವ ಸಾಹಿತ್ಯ ವೇದಿಕೆಯಿಂದ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಕನ್ನಡದ ಕಸ್ತೂರಿ, ನಾದಮಯ ಕಸ್ತೂರಿ ಶಂಕರ್ ಚಿತ್ರಸಂಗೀತ, ಸುಗಮ ಸಂಗೀತ, ಭಕ್ತಿಗೀತೆ, ಜನಪದ ಸಂಗೀತ ಹೀಗೆ ಸಾವಿರಾರು ಗೀತೆಗಳ ಮೂಲಕ ದಶಕಗಳಿಂದ ಸಂಗೀತದ ರಸದೌತಣ ನೀಡುತ್ತಾ ಬಂದಿದ್ದಾರೆ. ಇಷ್ಟೇ ಅಲ್ಲದೆ ಕಸ್ತೂರಿ ಶಂಕರ್ ಅವರು ತಮ್ಮದೇ ಆದ ವಾದ್ಯವೃಂದ ತಂಡದ ಮೂಲಕ ಇಡೀ ನಾಡಿನಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಾರೆ. ಮುಂದಿನ ಪೀಳಿಗೆಯಲ್ಲಿ ಅವರ ಮಗ, ಮಗಳೂ ಕೂಡ ಗಾಯನ ಪರಂಪರೆಯನ್ನು ಮುಂದುವರೆಸುತ್ತಿದ್ದಾರೆ. ಕಸ್ತೂರಿ ಶಂಕರ್ ಅವರ ವ್ಯಕ್ತಿತ್ವವೇ ಗೌರವಪೂರ್ಣ ವ್ಯಕ್ತಿತ್ವ. ಅವರು ಅತ್ಯಂತ ಸಹಜವಾಗಿ, ನಗೆ ಮೊಗದೊಂದಿಗೆ ಒಂದು ರೀತಿಯ ಸಹಜ ಗಾಂಭೀರ್ಯದ ನವುರುತನದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಪಾಲ್ಗೊಳ್ಳುವ ರೀತಿ ನಮಗೆ ಅವರಲ್ಲಿ ಇನ್ನಷ್ಟು ಮತ್ತಷ್ಟು ಗೌರವವನ್ನು ಹೆಚ್ಚಿಸುತ್ತದೆ.